ನೋಡಮ್ಮ ಹೆಂಗೆ ನೋಡತ್ತ ಹಾಕ ನೋಡ್ರಿ ಗೈಸ್ 60 ಸ್ಪೀಡ್ ಹಿಡಿಯೈತೇನೆ ಅಷ್ಟ. ಮನಿ ಬಿಟ್ಟು 1 ಕಿಲೋಮೀಟರ್ ಕಣ ಸ್ಟಾಪ್ ಹಾಕಿಬಿಟ್ರೆ ನಮ್ಮ ಮಮ್ಮಿ. ಗೈಸ್ ನೋಡ್ಬೋದು ಇವತ್ತು 25 ಜನ ಲೇಬರ್ಸ್ ಅದಾರ. ಸೊ 4 ಎಕರೆ ನಮ್ದೇನು ಶುಗರ್ ಕೇನ್ ಐತಲ್ಲ ವೆರೈಟಿ ಲಾಸ್ಟ್ ವಿಡಿಯೋದಾಗ ನೋಡಿದ್ರಿ ಯೂಟ್ಯೂಬ್ದಾಗ. ಇಲ್ಲಿ ಕಸ ತೆಗಿಯಕ್ಕೆ ಬಂದೀವಿ ಇವತ್ತು. ಇದೊಂದು ಫುಲ್ ಇವತ್ತು ಎಲ್ಲ ಕ್ಲಿಯರ್ ಆಗದಂತೇಳಿ ಕಸ ತೆಗೆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಡ್ರೆಂಚ್ ಮಾಡ್ತೀವಿ. ಹಾಯ್ ಹೆಲೋ ನಮಸ್ಕಾರಪ್ಪ ಎಲ್ಲರಿಗೆ. ಸೊ ಈ ಒಂದು ವ್ಲಾಗ್ದಾಗ ಏನು ಹೇಳತ್ತೀನಿ ಅಂತಂದ್ರೆ, ಈಗ ನಮ್ಮ ಅಪ್ಪಗೆ ಊಟ ಮತ್ತು ನೀರು ಎಲ್ಲ ತಂದು ಕೊಟ್ಟಿದ್ನಿ. ಇಲ್ಲಿ ಅವರೇ ಇರ್ತಾರೆ ಕೆಲಸಕ್ಕೆ ಇವತ್ತು. ಸೊ 25 ಜನ ಲೇಬರ್ಸ್ ಬಂದಾರ. ನಂದೇನು ಕೆಲಸ ಅಂತಂದ್ರೆ ಈಗ ನೆಕ್ಸ್ಟ್ ಮಲ್ಚಿಂಗ್ ಹಾಕಕ್ಕೆ ಬೆಡ್ ಪ್ರಿಪ್ರೇಷನ್ ಎಲ್ಲ ಮಾಡೀನಿ. ಅದಕ್ಕೆ ಮಲ್ಚಿಂಗ್ ತೊಗೊಂಬರ್ಬೇಕೈತಿ. ಆಮೇಲೆ ಸ್ವಲ್ಪ ನಮ್ಮ ಮಮ್ಮಿನ ಕರ್ಕೊಂಡು ಹತ್ನಿಗೆ ಹೋಗಿ ಬರ್ಬೇಕು. ಅಲ್ಲಿ ರಿಲೇಟಿವ್ಸ್ ಮನೆಗೆ ಹೋಗಿ ಬರೋದೈತಿ. ಅಲ್ಲಿ ಹೋಗಿ ನೆಕ್ಸ್ಟ್ ಬರುವಾಗ ಮಲ್ಚಿಂಗ್ ತೊಗೊಂಬರ್ಬೇಕು. ಅದಕ್ಕೆ ನಮ್ಮ ಬ್ರದರ್ದು ಕಾರ್ ಇಸ್ಕೊಂಬಂದಿನಿ. ಈಗ ಮನೆಗೆ ಹೋಗಿ ಕಾರ್ ತೊಗೊಂಡು ಮಮ್ಮಿನ ಕರ್ಕೊಂಡು ಹೋಗಬೇಕು. ಹೋಗ್ಬಿಡ್ದ ನಮ್ಮ ಮಮ್ಮಿ ರೆಡಿ ಆಗಿರ್ತಾರೆ ಈಗ. ಓಕೆ ಲೆಟ್ಸ್ ಗೋ, ಹೋಗೋಣ ಬರ್ರಿ. ನನ್ನ ಗಾಡಿ ಅಲ್ಲಿ ಐತಿನ ಫುಲ್ ದೂರ ಐತಿ. ಈ ಕಬ್ಬಿನ ಹೊಲಕ್ಕೆ ಬಂದ್ರೆ ಹಿಂಗೆ ನೋಡಿರಿ. ಸೊ ನಮ್ದು ಈ ಥರ ನಾವು ಪ್ರತಿ ದಿವಸ ಹೊಲಕ್ಕೆ ಬರೋದು ಹೋಗೋದು ಮಾಡಿದೆ ಅಂತಂದ್ರೆ ನಮ್ದು 7-8 ಕಿಲೋಮೀಟ್ರ್ ವಾಕಿಂಗ್ ಆಗಿಬಿಟ್ಟಿರ್ತದೆ ಡೈಲಿ. ಸೊ ಅದಕ್ಕೆ ಏನು ಜಿಮ್ ಮಾಡೋದು ಕೊಡಮಿಲ್ಲ, ಏನು ಕೆಲಸ ಮಾಡೋದು ಕೊಡಮಿಲ್ಲ. ನಮ್ಮ ಹೊಲದಾಗ ಏನು ಕೆಲಸ ಮಾಡಿರ್ತೀವಲ್ಲ ಅದು ನಮ್ದು ಫಿಸಿಕಲ್ ವರ್ಕ್ ಆಗಿಬಿಟ್ಟಿರ್ತೈತಿ ಡೈಲಿ. ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಮಸ್ತ್ ಇರ್ತೈತಿ. ನೀವು ವಾಕಿಂಗ್ ಮಾಡ್ತೀವಿ ಡೈಲಿ 3-4 ಕಿಲೋಮೀಟ್ರ್ ಮಸ್ತ್ ಇರ್ತೈತೆ. ಇಲ್ಲ ಅಂತಂದ್ರೆ ರನ್ನಿಂಗ್ ಮಾಡಿರಿ, ನಮ್ಮ ಥರ ಇರ್ತೀವಿ. ನಾ ಬೈಕ್ ತೊಗೊಂಬಂದಿನಿ. ನಮ್ಮ ಅಪ್ಪ ಅವರ ಟಾಟಾ ಎಸ್ ತೊಗೊಂಡು ಲೇಬರ್ಸ್ನ ಕರ್ಕೊಂಬಂದರು. ಸೊ ಅವ್ರ ಗಾಡಿ ಇಲ್ಲೇ ಬಿಟ್ಟ ನಮ್ಮ ಗಾಡಿ ತೊಗೊಂಡು ಮನೆಗೆ ಹೋಗಿ ರೆಡಿಯಾಗಿ ಹೋಗಿಬಿಟ್ಟು. ಸೊ 2 ಮಿನಿಟ್ಸ್ ರೆಡಿ ಆಗಿಬಿಟ್ಟೆ ಇವತ್ತಿಂದ ಔಟ್ಫಿಟ್. ಸೊ ಈ ಕಡೆ ನಮ್ಮ ಕಾರ್ ಐತೆ ನೋಡ್ರಿ, ನಮ್ಮ ಬ್ರದರ್ದ, ನಮ್ದಲ್ಲ ಆ್ಯಕ್ಚುಲಿ. ನಮ್ಮ ಕಾರ್ ಇಲ್ಲ. ಈ ಕಾರ್ ತೊಗೊಂಡು ಮಮ್ಮಿನ ಕರ್ಕೊಂಡು ಹೋಗೋಣ. ಲೆಟ್ಸ್ ಗೋ. ಸ್ವಿಫ್ಟ್ ಡಿಸೈರ್ ಡೀಸೆಲ್ ಇಂಜಿನ್. ಆ್ಯಕ್ಚುಲಿ ನಂಗೆ ಡೀಸೆಲ್ ಇಂಜಿನ್ ಅಂದ್ರೆ ಡ್ರೈವ್ ಮಾಡೋಕ್ಕೆ ಭಾಳ ಇಷ್ಟ. ಈ ಗ್ಲಾಸ್ ಒಂದು ಹಾಂ ಈ ಕಾರ್ಡ್ ಇತ್ತಂದ್ರೆ ನಂಗೆ ಅದೊಂದು ಚಿಂತೆನ. ಹಾಂ ಮತ್ತು ನಾಳೆ ನಾವು ಕಾರ್ಡ್ ಇರ್ತಾರ ಹೆಂಗೈತೆ ಕರೆಯಪ್ಪ ಯಾವ್ದು ಚಿಂತೆ ಇದ್ದಾನ ಇಲ್ಲಿ ಇಡ್ಲೇನು ಇದನ್ನ. ಒಟ್ಟು ಗ್ಲಾಸ್ ಹಿಡ್ಸ್ಕೊಂಡು ಹೊಡಿಬೇಕಂತ. ಹ್ಞೂ ಯಪ್ಪ ಇದೇನಾ ಇಲ್ಲಿ ಔಷಧ ಐತೆ, ಆಮೇಲೆ ತಗೋಬೇಕು. ನಾನು ಅದು ಇಡಬೇಕಾಗಿತ್ತು, ಮರ್ತೀನಿ. ಪಿಶೋದೆಲ್ಲ ಹಿಂದೆ ಇಡೋದು. ಪಿಶೋ ಹಿಂದೆಡ ಅವೇನಾದ್ರು ಇಟ್ಟಿಟ್ಟದಾವು ಸಣ್ಣ ಸಣ್ಣ. ಹ್ಞೂನಂತೆ ಆಯ್ತು. ಇದು ನೋಡಿ ಇಳಿಸ್ಪ, ನೋಡಿ ಇಳಿಸ್ಬೇಕು. ಹಿಂಗೈತೆ ನೋಡ್ರಿ ನಮ್ಮ ಕಾರ್ಡ್ ಇತ್ತಂದ್ರೆ ಜಲಮ್. ಅದಕ್ಕೆ ನಾವು ಹಿಡಿದ ಕಾರ್ಡ್ ಇತ್ತಂದಿಲ್ಲ. ಟ್ರ್ಯಾಕ್ಟರ್ದಾಗ ಟಾಟಾ ಚಾಲು ಓದಿ ಫೋನ್ ಅದ. ಆಯ್ತಪ್ಪ ಹೊಡಿನಿ. ಸೊ ಬರುವಾಗ ಒಂದು ಕೆಲಸ ಐತೆ ಒಂದು ಹಾರಿಗೆರೆ ಒಳಗೆ ಮಲ್ಚಿಂಗ್ ತೊಗೊಂಬರ್ತೈತಿ 3 ಎಕರೆಗೆ. ಸೊ ಟೋಟಲ್ ಒಮ್ಮೆ ಕಾರ್ಡ ಹೋಗ್ಕೊಂಬಂದ್ಬಿಡ್ನು. ಅದಕ್ಕೆ ನಿನ್ನೆ ನಾ ಹಾರಿಗೆರೆ ಹೋಲ್ ಆ್ಯಕ್ಚುಲಿ. ಇದೇನಪ್ಪ ತೆಗಿನ ಕೂತಂಗತ್ತ ಅಂತರ ಎಲ್ಲ ಒಂದಿಟ್ಟು ಸಡನ್ ಗಾಡಿ ಐತಿದ್ ಹಂಗೆ ಇದೆ. ಅದಕ್ಕೆ ಯಾತ್ರದ ಗಾಡಿ ಬುಕ್ಕಿಂಗ್ ಮಾಡಿದ್ವಿ ನಾವು. ಸೊ ನಾ ಯಾವ ಗಾಡಿ ಬುಕ್ ಮಾಡಿವಿ ಅಂತೇಳಿ ಕಮೆಂಟ್ ಮಾಡಿ ನೋಡೋಣ. ಮನೆ ಬಿಟ್ಟು 1 ಕಿಲೋಮೀಟ್ರ್ ಕಣ ಸ್ಟಾಪ್ ಹಾಕಿಬಿಟ್ರೆ ನಮ್ಮ ಮಮ್ಮಿ ಟೊಮ್ಯಾಟೊ ತೊಗೊಂಡು ಹೋಗ್ತಾರಂತ. ಸೊ ಅವ್ರಿಗೆ ಪ್ರತಿ ಸಲ ನಮ್ಮ ಫಾರ್ಮ್ದಾಗ ಏನು ಇರ್ತೈತಲ್ಲ ಅದು ತೊಗೊಂಡು ಹೋಗ್ತೀವಿ ಯಾವುದೇ ಮನೆಗೆ ಹೋಗೋದಾದ್ರೆ ಯೂಶ್ವಲಿ. ಸೊ ಈ ಫಾರ್ಮ್ ಬಂದಿ ನೋಡ್ರಿ, ಇಲ್ಲಿ ಟೊಮ್ಯಾಟೊ ಐತಿ, ಈ ಕಡೆ ನಮ್ದು ಅರ್ಶಿನ ಪ್ಲಾಟ್ ಐತಿ. ನಿನ್ನೆ ಫಸ್ಟ್ ಕಟಿಂಗ್ ಆಗೈತಿ, ನಿನ್ನೆಲ್ಲ ಸಾರಿ ಮೊನ್ನೆ. ಇನ್ನೇನು ಕಟಿಂಗ್ ಮಾಡ್ತಿಲ್ಲ, ಸೆಕೆಂಡ್ ಕಟಿಂಗ್. ಸೊ ಹೊಸ ಪ್ಲಾಟ್ ಐತಿದೆ. ಯಾವ ರೀತಿ ಬಂದೈತಿ ನೋಡ್ರಿ ಫಾರ್ಮ್. ಸೈಜ್ ಬರ್ಬೇಕಿನ್ನ ಈ ರೀತಿ ಏನು ಕಾಯೋಗೆಲ್ಲ ಐತೆ ತೊಗೊಂಡು ಹೋಗಿಬಿಡ್ತೀವಿ ಪೌಂಡರ್ ಮನೆಗೆ. ನಿಮಗೂ ಬೇಕಂದ್ರೆ ಹೇಳ್ರಿ, ನಿಮ್ಮ ಮನೆಗೂ ಹಿಂಗೆ ಈ ಥರ ತೊಗೊಂಬರ್ತಾಳೆ ನಮ್ಮ ಮಮ್ಮಿ. ಏನು ಇದನ್ನ ಹಸಿದಿಲ್ಲ, ಹಸಿ ಬೇಡ ಅಣ್ಣ ರೀ. ಸೊ ಗೈಸ್ ಬರುವಾಗ ಇನ್ನೊಂದು ಪೌಂಡರ್ ಮನೆ ಇತ್ತು, ಮುರುಗುಂಡಿಗೆ ಹೋಗ್ಬೇಕಂತ ನೋಡ್ರಿ. ನಾವು ಒಂದು ಊರಿಗೆ ಹೋಗ್ಬೇಕಂತೇಳಿ ಕಾರ್ ತೊಗೊಂಬಂದಿರ್ತೀವಿ. ಇವ್ರು ಇನ್ನೊಂದು ಊರ ಹೇಳ್ಕೊಂಡು ಕೂತಾರೆ. ಇವತ್ತು ಫುಲ್ ಡೇ ಎಲ್ಲ ಇದ್ರಾಗ ಐತೆ ಅನ್ಸತ್ತೆ ನಂಗೆ. ಅಲ್ಲ ಅಲ್ಲಟ್ ಅಲ್ಲೊಂದು ಕಪ್ ಚಾ, ಅಲ್ಲೊಂದು ಕಪ್ ಚಾ ಹೆಂಗಂತೀರಿ? ಸಾಕನ ಇವತ್ತು ಹರಿಸ್ಬೇಕಿತ್ತು ನಾ ಆ್ಯಕ್ಚುಲಿ. ಮಧ್ಯಾಹ್ನದಾಗ ಅಲ್ಲಿ ಕಸ ಕರ್ಕೊಂಡೋಗಲ್ಲ ಪಪ್ಪ. ಈಗ ಮಧ್ಯಾಹ್ನ ಬರೋಣ ಅವನಾಗ ಅವನ ಹಸಿಗೆ ಮಾಡಿ ನೋಡೋಣ. ಅವ್ನು ಹಾಕಿ ಹೇಳಿಕರ ಗೊತ್ತಾಕಿದಿಲ್ಲ ನನಗೆ. ಹಿಂಗೆ ರೋಸ್ಟ್ ಮಾಡ್ತಾರೆ ನೋಡ್ರಿ ನಮ್ಮ ಮಮ್ಮಿ. ನಾವು ಅವ್ರನ್ನ ರೋಸ್ಟ್ ಮಾಡೋದು, ಅವ್ರು ನಮ್ಮನ್ನು ರೋಸ್ಟ್ ಮಾಡೋದು. ಬಾ ಪಾಟ್ನ ಹೋಗೋಣ. ಟೈಮ್ ಹತ್ತಾತಿಲ್ಲೇ ಹತ್ತಕ್ಕ. ಹಾಂ 10-5 ನಿಮಿಷ ಆತು. ಗಾಡಿ ಹೋಗೋದು ಎಷ್ಟೊತ್ತ ಹೇಳ್ತಿ, ಸಾವಕಾಶ ಹೋಗೋದು ಹೇಳ್ತಿ. ಗೈಸ್ ಗಾಡಿ 20 ಸ್ಪೀಡ್ ಹೊಡಿ ಅಂತಾರೆ ರೀ. ಮತ್ತು ಗಾಡಿ ಹೋಗೋದ್ರೆ ಜಲ್ದಿನ ಹೋಗಿಬಿಡ್ತೀವಲ್ಲ ನಾವು ಅಂತಾರೆ ಅವ್ರ. ಮತ್ತೆ ಹೆಂಗೆ ಮಾಡೋದು ಹೇಳ್ರಿ, ಗಾಡಿ ಹಿಡಿಯೋರು ನಾವು, ಟೈಮಿಂಗ್ ಸೆಟಪ್ ಮಾಡೋರು ನಾವು. ಮಾಡ್ರಿ ಅಂತಂದ್ರೆ ಹೆಂಗೆ ನಮ್ಗೆ ಟೈಮಿಂಗ್ ಸಲ್ಬೇಕಲ್ಲ ಗೈಸ್. ಇವ್ರು ಈಗ ಒಂದು ಇದ್ದದ್ದು 2 ಮನೆ ಮಾಡ್ಯಾರ ಇಲ್ಲಿ. ಮತ್ತೆ ಬರುವಾಗ ಮತ್ತೆ 6 ಮನೆ ಹೇಳ್ತಾರೋ ಗೊತ್ತಿಲ್ಲ. ಹತ್ತು ಪಾಟ್ನ ಗೈಸ್ ಈಗ ಮೋಳೆಗೆ ಬಂದೀವಿ ಇಲ್ಲಿ ರಿಲೇಟಿವ್ಸ್ ಮನೆಗೆ. ಸೊ ಇಲ್ಲಿದು ಕೆಲಸ ಮುಗೀತು. ಈ ನೆಕ್ಸ್ಟ್
ಮುರುಗುಂಡಿಗೆ ಹೋಗೋದೈತಿ. ಅಲ್ಲಿ ದೇವರಿಗೆ ಹೋಗಿ ನೆಕ್ಸ್ಟ್ ಅಲ್ಲಿ ಒಬ್ಬರು ಪೌಣರ್ ಅದಾರ, ಅವ್ರಿಗೆ ಭೇಟಿಯಾಗಿ ನೆಕ್ಸ್ಟ್ ಮುಂದೆ ಏನಂತ ನೋಡ್ಬೇಕು. ಇಲ್ಲ ಮಾಮನ ಮಗಳದ ನೋಡ್ರಿ ಬಂದಾಳ. ಸೊ ಈಗ 1 ವರ್ಷಕ್ಕಿಗೆ ಬರತ್ತಾರ ನೋಡ್ರಿ ನಮ್ಮ ಮಮ್ಮಿ ಮತ್ತು ಅಲ್ಲಿ ಇನ್ನೊಬ್ರು ರಿಲೇಟಿವ್ಸ್ ಅದಾರ. ಸೊ ಅವ್ರನ್ನ ಕರ್ಕೊಂಡ್ಬಂದಿದ್ವಿ. ಹೋಗೋಣ ಮುರುಗುಂಡಿಗೆ. ಸೊ ಗೈಸ್, ಈಗ ನಾ ಎಲ್ಲಿ ಬಂದೀನಿ ಅಂತಂದ್ರೆ ನಮ್ಮ ಮಾವಂದ ಇಲ್ಲಿ ಹೊಲ ಐತಿ ಮುರುಗುಂಡಿ ಒಳಗೆ. ನಮ್ಮ ಮಾವ ಇರೋದು ಬೇರೆ ಊರಾಗ. ಸೊ ಹೊಲ ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದ್ವಿ. ಸೊ ಇಲ್ಲ ಲ್ಯಾಂಡ್ ಹೆಂಗೈತಿ ಅಂತಂದ್ರೆ ಫುಲ್ ಎಲ್ಲ ಡ್ರೈ ಲ್ಯಾಂಡ್, ನೀರು ಭಾಳ ಕಮ್ಮಿ ಇರುತ್ತೆ ಇಲ್ಲಿ. ಸೊ ಆದ್ರೂ ಜನ ಕಬ್ಬ, ಅರಿಶಿನ, ಗೊಂಜಾಳ ಇದನ್ನೆಲ್ಲ ಬೆಳೆದಾರು, ಶೇಂಗಾ. ಸೊ ನೋಡಿರಿ ಯಾವ ರೀತಿ ಮಾಡಿ ಶುಗರ್ ಕೇನ್ ಎಲ್ಲ ಬೆಳೆದಾರು. ಎಲ್ಲ ಮಾತ್ರ ಏಕ್ ನಂಬರ್ದು ಚಲೋ ಅದಾವ, ಇಲ್ಲ ಅಂತಲ್ಲ. ಬಟ್ ನೀರು ಕಮ್ಮಿ ನೋಡಿ. ಶುಗರ್ ಕೇನ್ ಯಾವ ರೀತಿ ಮಾಡಿ ನಮ್ಮಲ್ಲಿ ಶುಗರ್ ಕೇನ್ ಬೆಳೆದಂಗೆ ಇಲ್ಲಿ ಶುಗರ್ ಕೇನ್ ಬೆಳೆಯಂಗಿಲ್ಲ. ಮಾವನ ಹೊಲಕ್ಕೆ ಇಲ್ಲಿ ಐತಿ ಮಾವನ ಹೊಲ ನೆಕ್ಸ್ಟ್. ಸೊ ಗೈಸ್, ಅಲ್ಲಿ ರೇನ್ ರೋಡ್ ಐತಿ. ಇದು 1ನೇ ಫಾರ್ಮ್, ಇದು 2ನೇ ಫಾರ್ಮ್. ಸೊ ಇದು 3ನೇ ಪ್ಲಾಟ್ ಇದೆ ನೋಡಿರಿ. ಸಾರಿ ಇದಲ್ಲ, ಈ ಪ್ಲಾಟ್ ನೋಡಿರಿ. ಏನು ಉದ್ದ ಹಾಕ್ಯಾರಣ ಗಿಡ ಅಂತೂ ಮಸ್ತ್. ಇಲ್ಲಿ ನೆರಳು ಹಂಗೆ ಐತಿ. ಫುಲ್ ಪೀಸ್ ಐತಿ ನೋಡ್ರಿ ಇಲ್ಲೆಲ್ಲ. ಇದೆಲ್ಲ 2 ಎಕರೆ ಅಲ್ರಿ ಇದು? 4 ಎಕರೆ. ಅಬ್ಬಾ ಬಾ 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 ಬಾ. ಶೇಂಗಾ ಹಾಕ್ಯಾರ. ಹಾಂ ನೋಡ್ರಿ ಗೈಸ್ ಯಾವ ರೀತಿ ಐತಲ್ಲ. ನಮ್ಮ ಹತ್ರ ಫುಲ್ ಸ್ಟಾಪ್ ನಂಗಿದೆ. ಸೊ ಈ ಥರದ ಲ್ಯಾಂಡ್ ನಮ್ಮ ಕಡೆ ಇಲ್ಲ. ಈ ಥರದ್ದು ಒಂದಿದ್ರೆ ಚಲೋ ಆಕಿತ್ತು. ಇರಲಿ ಹತ್ರಕ್ಕೆ ಪಲ್ಲಿ ಎಲ್ಲೂ ಬರೋದತ್ಲ. ಸರ್ಕಾರ ಹುಲ್ಲ, ಕಸ, ಬೇವಿನ ಗಿಡ ಎಲ್ಲ ಅದಾವಪ್ಪ. ಹುರಳಿ ಇದು ಹುರುಳಿ ಐತಿ. ಅದ್ರ ಮುಂದಿನ ಗೊಂಜಾಳ ಐತಿ. ಒಳಗೆ ಏನೈತಿ ಜೋಳ ಹಾಕ್ಯಾರೋ ತಾವ ಎದ್ದಾವ ಗೊತ್ತಿಲ್ಲ. ಚಲೋ ಮಾತು ಅಂದರು ನೋಡ್ರಿ ಗೈಸ್. ಶೇಂಗಾನು ಹಾಕ್ಯಾರು. ಈಗ ಡೆವಲಪ್ ಆಗತ್ತಾವಲ್ಲ ಡ್ರಿಪ್ ಮಾಡಿ ಮಸ್ತ್ ಇದೆಲ್ಲ. ಮಳೆ ಅದು ಆಗ್ಬೇಕು, ಚಲೋ ಆಕತಿ. ಹಾಂ ಅದ ಎಲ್ಲ ಚಕ್ ಚೌಕ್ ಮಾಡಿದೈತಿ. ಎಷ್ಟು ದಿನ ನಿಂತು ಭಾನುವಾರ ಖರ್ಚು ಮಾಡಿದೈತಿ. ಯಾರು ನಾ ಎಲ್ಲಿ ತಕಾಯ್ತದ ಅಲ್ಲಿ ತಕ ಅಲ್ಲೇ ಹೋಗಲ್ಲ. ಇದು ಗೊಂಜಾಳ ಹುರುಳಿ ಇಲ್ಲ ಟೋಟಲ್ 4 ಎಕರೆ. ಸೊ ಗೈಸ್ ಈ ಕಡೆ ಗೊಂಜಾಳ ಹಾಕ್ಯಾರ ನೋಡ್ರಿ. ಇಲ್ಲೊಂದು ಬಾವಿ ಐತ್ಲ, ಬಾವಿ ಇವ್ರದೆಲ್ಲ ಬೇರೆದವ್ರದ್ದು ಇರ್ಬೇಕು. ಮಸ್ತ್ ಮಾಡ್ಯಾರ ಬಾವಿನೂ. ಹಾಂ ಐತ್ಲ, ತಳದಾಗೈತಿ ಫುಲ್ ಮಸ್ತ್ ಐತಿ ನೋಡ್ರಿ ಬಾವಿ ಹೊಲ. ಇಲ್ಲದು ಮನೆ ಕಟ್ಟಿ ಅವನು ಇಂಥ ದೊಡ್ಡ ಗಿಡ ಹಚ್ಚಿ ಇದ್ರೆ ಅಂಥ ಪೀಸ್ ನೆಮ್ಮದಿ. ಒಬ್ಬರದ್ದು ಸೌಂಡ್ ಇಲ್ಲ ಜನದ ಜಂಜಾಟದಾಗ. ಬರ್ರಿ ಹೋಗೋಣ. ಇಲ್ಲಿ ಲಕ್ಕಂಗುಡಿ ಐತ್ರಿ, ಈ ಕಡೆ ರೋಡ್ ಐತಿ. ಈ ಕಡೆ ನೋಡ್ರಿ 4 ಎಕರೆ ಹೊಲ. ಸೊ ಇದ್ರಾಗ 2 ಎಕರೆ ನಮ್ಮ ಮಾಮಂದ ಐತಿ. ಈ ಕಡೆದ ಇಲ್ಲದು ವೆಜಿಟೇಬಲ್ಸ್ ಮಾಡಿದ್ರೆ ಭಾಳ ಮಸ್ತ್ ಇರ್ತೈತಿ. ಬಟ್ ಏನೋ ಬೋರ್ ಅದು ಏನೂ ಅವೈಲೇಬಲ್ ಇಲ್ಲ. ಸೊ ಅದಕ್ಕೆ ನೀರಿನ ಸ್ವಲ್ಪ ಸಮಸ್ಯೆ ಐತಿ ಇಲ್ಲಿ. ನಾ ಅದು ಇದ್ನಂತಂದ್ರೆ ಬೋರ್ ಹೊಡಿಸಿ ವೆಜಿಟೇಬಲ್ಸ್ ಮಾಡ್ತಿದ್ದಿಲ್ಲಿ. ಹಂಗಾದ್ರೆ ವೆಜಿಟೇಬಲ್ಸ್ ಬೆಳಿತಿದ್ದಿಲ್ಲ ಅಂತೆಲ್ಲ ಆಯ್ತದ. ಇದಷ್ಟ ಆತಲ್ಲ, ಇಲ್ಲಿ ಸರೌಂಡಿಂಗ್ ಅಂದ್ರೆ ಎಲ್ಲ ಚಲೋ ಅದಾವ. ಬಟ್ ನೀರಿಲ್ಲ ಅಷ್ಟ. ಈ ಕಡೆ ಉದ್ದ, ಆ ಕಡೆ ಶೇಂಗಾ, ಆ ಕಡೆ ಹುರುಳಿ, ಆ ಕಡೆ ಗೊಂಜಾಳ ಹಾಕ್ಯಾರು. ಬೆಸ್ಟ್ ಬಂದೈತಿ, ಮಾಡ್ಬೋದು. ಈಗ ಪ್ರೈಸ್ ಇಲ್ಲಿ ಸದ್ಯಕ್ಕನ 20 ಲಕ್ಷ ಮೇಲೆ ಆಗ್ಯಾವ್ರಿ ಪ್ರೈಸ್ 1 ಎಕರೆಗೆ. ಇನ್ನು ನಮ್ಮ ಕಡೆ ಅದು ಏನು ಕೇಳ್ತೀರಿ, ಹೊಲಗಳು ಇನ್ನೂ 10 ವರ್ಷನಾಗ ರೇಟ್ ಇವ ಎಲ್ಲೆಲ್ಲೋ ಹೋಗಿರ್ತಾವೆ. ಸೊ ಗೈಸ್ ನೋಡ್ರಿ, ಅರಿಶಿನ ಮತ್ತು ಗೊಂಜಾಳ ಹಾಕ್ಯಾರ. ಇದನ್ನೆಲ್ಲ ಇಲ್ಲಿ ವಾಟರ್ ಕಡಿಮೆ ಇರೋದಾದ್ರೂ ರೈತರ ಧೈರ್ಯ ಮಾಡಿ ಸೊ ಟರ್ಮರಿಕ ಮತ್ತು ಗೊಂಜಾಳ ಹಾಕ್ಯಾರ. ಸೊ ಇದು ಸ್ವೀಟ್ ಕಾರ್ನ್ ಅಲ್ಲ, ನಾರ್ಮಲ್ ಪಾಕೆಟ್ ಗೊಂಜಾಳ ಐತಿ, ಯಾವುದು ಅಂತೇಳಿ ಗೊತ್ತಿಲ್ಲ. ಈ ಕಡೆ ಹುರುಳಿ ಶೇಂಗಾ ಐತಿ. ಮತ್ತು ಗೈಸ್ ಎಲ್ಲ ಈಗ ಆಲ್ಮೋಸ್ಟ್ ನಮ್ಮ ಮಮ್ಮಿದ ಪೌಣರ್ ಮನೆಗೆ ಹೋಗೋದೆಲ್ಲ ಮುಗಿದೈತಿ. ಟೈಮ 4:20 ಆಗೈತಿ. ಈಗ ಜಾಗ ಬಿಟ್ಟಿವಿ, ಹೋಗ್ಬೇಕಂದ್ರೆ 5:05 ಆಕೈತಿ. ಸೊ ಹೋಗಿ ಇನ್ನೇನು ಕೆಲಸ ಏನಾಗಿಲ್ಲ ಐತಿ. ಆ್ಯಕ್ಚುಲಿ ಇಲ್ಲ ಆಳು ಬಂದಿರ್ತಾರೆ ಹೊಲಕ್ಕೆ. ರೋಡ್ನಲ್ಲಿ ಏನು ಎಷ್ಟು ಜನ ಬಂದವ್ರಿಗೆ ಏನು ಕೆಲಸ ಮಾಡ್ಬೇಕಂತೇಳಿ. ಸೊ ಈಗ ಮನೆಗೆ ಹೋಗೋಣ. ಹೆಂಗಂತಿ ಮಮ್ಮಿ ನೋಡಮ್ಮ ಹೆಂಗೆ ನೋಡತ್ತ ಹಾಕ ನೋಡ್ರಿ ಗೈಸ್. 60 ಸ್ಪೀಡ್ ಹೊಡೈತೇನೆ ಅಷ್ಟೇ. ಜಾಸ್ತಿ ಹೊಡೆದ್ರೆ ಮಾತು ನಮ್ಮ ಮಮ್ಮಿ ಹಿಡಿದು ಬಿಡ್ತಾಳಂತ. ಅದಕ್ಕೆ ಸ್ಲೋ ಆಗಿ ಹೋಗೋಣ. ರೋಡ್ ನೋಡಿದ್ರೆ ಎಷ್ಟು ಮಸ್ತ್ ಐತಿ. ಏನು ಮಾಡೋದ್ರಿ ಗೈಸ್, ಈ ಥರ ಇದೆ ನಮ್ಮ ಜನ್ಮ. ಸಾವ್ಕಾಸ್ ಹೋಗ್ರಿ ಅಂತೇಳಿ ಅವ್ರು ಹೇಳ್ತಾರೆ. ಚಲೋ ಕೇಳ್ತಾರೆ, ಏನು ಕಟ್ಟಕ್ಕೆ ಏನಾಗಿಲ್ಲ. ಅದೇ ರೀತಿ ಮಾಡೋಣ. ಇದು ಆ್ಯಕ್ಚುಲಿ ಫ್ಯಾಮಿಲಿ ಇದ್ದಾಗ ಹಿಂಗೆ ಹೊಡಿಬೇಕು. ಒಬ್ಬರು ಇದ್ದಾಗ ಮಜಾ ಮಾಡೋದು ಅಷ್ಟೇ. ಹೆಂಗಂತೀರಿ ಗೈಸ್? ಇವತ್ತಿನ ದಿನ ನಮ್ಮ ಅಮ್ಮನ ದಿನ.
ಅಮ್ಮನ ಜೊತೆ ಒಂದು ದಿನ. ಸೊ ಗೈಸ್ ಫೈನಲಿ ಈಗ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ 6 ಗಂಟೆ ಆಲ್ಮೋಸ್ಟ್ ಆಗೈತಿ. ಈಗ ಬ್ಲಾಗ್ ಎಡಿಟ್ ಮಾಡಿ ಹಾಕಬೇಕು. ಇದು ನೋಡ್ಬೋದು 10 ಮಾಡಲ್ ಮಲ್ಸಿಂಗ್ ತೊಗೊಂಬಂದೀನಿ. ಸೊ ಲೋ ಕ್ವಾಲಿಟಿ ಐತಿದ, ಒಂದು 1100 ರೂಪಾಯಿ ಬೀಳ್ತೈತಿ. ನಾ ತಂದಿದ್ದು 1200 ಟೋಟಲ್ 10 ಮಾಡಲ್ ತಂದಾನೆ. ಸೊ ನೋಡಿ ಯಾವ ರೀತಿ ಬರ್ತದೆ ಅಂತೇಳಿ ಇದನ್ನು ಯೂಸ್ ಮಾಡಿ ಆಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾನೆ ಅಂತ. ಟೋಟಲಿ ಗಾಡಿ ಅನ್ಲೋಡ್ ಮಾಡೋಣ, ನಮ್ಮ ಬ್ರದರ್ಗೆ ಹೋಗಿ ಗಾಡಿ ಕೊಟ್ಟು ಬರೋಣ. ಸೊ ಈ ಒಂದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.